ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಕಡೆಯದಾಗಿ ಮೀನರಾಶಿಯವರು ಉಭಯ ತತ್ವದ ರಾಶಿ ಮತ್ತೆ ಜಲರಾಶಿ. ಹಾಗಾಗಿ ಅವರು ಮೆಂಟಲಿ ಸ್ವಲ್ಪ ದ್ವಂದ್ವ ಸ್ವಭಾವದವರು, ಯಾವಾಗಲೂ ಬಯಾಸ್ಡ್ ಆಗಿರ್ತಾರೆ. ಮೀನ, ಮಿಥುನ, ಕನ್ಯಾ ಮತ್ತೆ ಧನು 4 ರಾಶಿಯವರು ಹಾಗೆ, ಮೀನರಾಶಿಯವರು ಸ್ವಲ್ಪ ಹೆಚ್ಚು ಇದರಲ್ಲಿ. ಹಾಗಾಗಿ ಆದ ಕಾರಣ ಮೀನರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ ರಾಶ್ಯಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಉಚ್ಚ ರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಅವರಿಗೆ ಇರುವಂತಹ ದ್ವಂದ್ವಗಳು ನಿವೃತ್ತಿಯಾಗಿ ದೃಢವಾಗಿರುವಂತಹ ರೀತಿ ನಿರ್ಧಾರವನ್ನು ತಗೊಂಡು ಜೀವನವನ್ನು ನಡೆಸುವಂತಹ ಒಂದು ಸಾಧ್ಯತೆ. ಹಾಗಾಗಿ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ, ತುಂಬಾ ಡಿಮೋಟಿವೇಟ್ ಆಗಿಬಿಟ್ಟಿರ್ತಾರೆ. ಎಲ್ಲ ವಿಚಾರದಲ್ಲೂ ತಲೆನೋವು ಅವರೇ ಸಹಜವಾಗಿ ಮಾಡ್ಕೋತಿರ್ತಾರೆ. ಬೇಡದೇ ಇರುವಂತಹ ವಿಚಾರವನ್ನ ಅವ್ರ ತಲೆ ಮೇಲೆ ಎಳ್ಕೊಂಡು ಅದನ್ನ ಮನಸ್ಸಿಗೆ ಇಟ್ಕೊಂಡು ಕೊರಗಿ, ಆಮೇಲೆ ಮೀನರಾಶಿಯವರಿಗೆ ಒಂದು ವರ್ಷಗಳು ಹೇಗಾಗಿದೆ ಫಲ ಅಂತಂದ್ರೆ, ಯಾವುದಾದ್ರು ಒಂದು ಸಣ್ಣ ಪುಟ್ಟ ಮಾತು ಅಥವಾ ನಮಗೆ ಹತ್ತಿರ ಇರತಕ್ಕಂಥವ್ರು ಹೇಳುವಂಥ ಸಣ್ಣ ಪುಟ್ಟ ವಿಚಾರವೇ ತುಂಬ ತಲೆ ಕೆಡಿಸ್ಕೊಂಡು ಅವರಿಗೆ ಒಂದಷ್ಟು ಅದನ್ನು ಮಾನಸಿಕವಾಗಿ ಕ್ಲೇಶವಾಗಿ ಪರಿಣಾಮ ಆಗುವಂಥ ಒಂದು ಸಾಧ್ಯತೆ ಇತ್ತು. ಅದೆಲ್ಲವೂ ಕೂಡ ನಿವೃತ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ ಈ ವರ್ಷ. ಯಾಕೆಂದರೆ ಉಚ್ಚ ರಾಶಿಯಲ್ಲಿ ರಾಶ್ಯಾಧಿಪತಿ ಸಂಚಾರ ಮಾಡಬೇಕಾದ್ರೆ ರಾಶಿಗೆ ಹೇಳಿರುವಂತಹ ಶುಭ ಫಲಗಳು ಅನ್ನುವಂಥದ್ದೆಲ್ಲವೂ ಕೂಡ ಪ್ರಾಪ್ತವಾಗುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮತ್ತು ಇದ್ದಂತಹ ಅನಾರೋಗ್ಯ, ತಲೆನೋವು ಇತ್ಯಾದಿಗಳೆಲ್ಲವೂ ಕೂಡ ದೂರವಾಗುತ್ತೆ. ದೇಹದಲ್ಲಿ ಒಂದು ವರ್ಷ ಸ್ವಾಸ್ಥ್ಯ ಇಲ್ಲ ಅಂತ ಅನಿಸ್ತಿತ್ತು. ಅಂದರೆ ದೇಹದಲ್ಲಿ ಯಾವಾಗಲೂ ಒಂದು ರೀತಿ ಕೈಕಾಲು ನೋವು, ತಲೆನೋವು, ಕುತ್ತಿಗೆ ನೋವು, ಆ ಥರ ಒಂದೊಂದು ದಿವಸ ಒಂದೊಂದು ಸಫರಿಂಗ್ ಇತ್ತು. ಅದೆಲ್ಲವೂ ಕೂಡ ನಿವೃತ್ತಿ ಆಗುವಂತಹ ಒಂದು ಸಾಧ್ಯತೆ ಮೀನರಾಶಿಯವರಿಗೆ ಕಾಣಸಿಗತ್ತೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಯಾರಿಗೆ ವಿದ್ಯಾಭ್ಯಾಸಕ್ಕೆ ಒಂದಷ್ಟು ತಡೆ ಉಂಟಾಗಿರುತ್ತೋ ಅಂಥವ್ರಿಗೆಲ್ಲರಿಗೂ ಕೂಡ ವಿದ್ಯೆ ಮುಂದುವರಿಯುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ಹೊಸದಾಗಿರುವಂಥ ವಾಹನವನ್ನು ಖರೀದಿ ಮಾಡಬೇಕು ಅಂದರೆ, ಹೊಸದಾಗಿರುವಂಥ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಂದರೆ ಪೂರ್ವ ಪುಣ್ಯವಶಾತ್ ಅವರಿಗೆ ಇದೆಲ್ಲವೂ ಕೂಡ ಪ್ರಾಪ್ತವಾಗುವಂಥ ಯೋಗ ಇದೆ. ಹಾಗಾಗಿ ಮೀನರಾಶಿಯವರಿಗೆ ಉತ್ತಮ ಫಲಗಳಿದೆ. ಇನ್ನು ಮಕರ ರಾಶಿಯವರಿಗೆ ಉತ್ತಮ ಫಲ, ಕನ್ಯಾ ರಾಶಿಯವರಿಗೆ ಉತ್ತಮ ಫಲ, ಅದಾದ ನಂತರದಲ್ಲಿ ಮಿಥುನ ರಾಶಿಯವರಿಗೆ ಉತ್ತಮ ಫಲ. ಈ ರೀತಿಯಾಗಿರುವಂತಹ ಒಂದಷ್ಟು ರಾಶಿಗಳಿಗೆ ಗುರುವಿನ ಸಂಚಾರ ಮತ್ತು ಈ ವರ್ಷ ತುಂಬ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ. ಸ್ವಲ್ಪ ಸಿಂಹರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಸ್ವಲ್ಪ ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು.